ಪಿರಿಯಾಪಟ್ಟಣ ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ 40 ರಿಂದ 30 ವರ್ಷಗಳಿಂದ ಗ್ರಾಮ ಠಾಣಾ ಜಾಗವನ್ನ ಊರಿನ ದೊಡ್ಡಮ್ಮ ತಾಯಿ ಚಿಕ್ಕಮ್ಮ ತಾಯಿ ದೇವಾಲಯಕ್ಕೆಂದೇ ಕಾಯ್ದಿರಿಸಿಕೊಂಡು ಬಂದಿದ್ದೇವೆ. ಆದರೆ ಈ ಜಾಗವನ್ನ ಲೇಟ್ ಬಸವರಾಜು ಸನ್ ಆಫ್ ವಿನಯ್ ಕುಮಾರ್ ರವರು ಈ ಜಾಗದ ಹಕ್ಕುಪತ್ರ ನನ್ನ ತಂದೆಯವರ ಹೆಸರಿನಲ್ಲಿದೆ ಎಂದು ಅದರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಕಲಿ ದಾಖಲೆಗಳನ್ನು ತಲುಪಿಸಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮದಲ್ಲಿ ಸುಮಾರು 400 ರಿಂದ 450 ಒಕ್ಕಲಿದ್ದು ಎಲ್ಲಾ ಜಾತಿಯ ಜನಾಂಗದವರು ಇದ್ದಾರೆ. ಹಾಗಾಗಿ ಈ ಜಾಗದಲ್ಲಿ ಚಿಕ್ಕದಾದ ದೇವಾಲಯ ನಿರ್ಮಿಸಿಕೊಳ್ಳೋಣ ಎಂದು ಖಾಲಿ ಜಾಗವನ್ನ ಹಾಗೆ ಬಿಟ್ಟು ಜಾಗಕ್ಕೆ ಲೇಟ್ ಬಸವರಾಜು ಸನ್ ಆಫ್ ವಿನಯ್ ಕುಮಾರ್ ರವರು ನಕಲಿ ದಾಖಲಾತಿ ನೀಡಿ ಗ್ರಾಮದ 4 ಜನ ಒಳಗೊಂಡಂತೆ ಯಜಮಾನರನ್ನ ಸಹ ನ್ಯಾಯಾಲಯದ ಮೆಟ್ಟಿಲೇರಿಸಿದ್ದಾರೆ ಎಂದು ಊರಿನ ಯಜಮಾನರಾದಂಥ ಶಿವಣ್ಣ ಆರೋಪಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸೇರಿ ಒಗ್ಗೂಡಿ ಸರ್ವೆ ನಂಬರ್ ಒತ್ತುವರಿಗೊಂಡಿರುವಂಥ ಹೊನ್ನಾಪುರ ಗ್ರಾಮದ 122/3ರಲ್ಲಿ 38 ಗುಂಟೆ, 122/4ರಲ್ಲಿ 24 ಗುಂಟೆ, 119 ಸರ್ವೆ ನಂಬರ್ನಲ್ಲಿ ಭೂಸ್ವಾಧೀನದಿಂದ 1 ಎಕರೆ 30 ಗುಂಟೆ ಅನುಮೋದನೆ ನಿವೇಶನಕ್ಕೆಂದೇ ಕಾಯ್ದಿರಿಸಲಾಗಿದೆ. ಈ ಜಾಗವನ್ನ ವಿನಯ್ ಎಂಬುವರು ಕೃಷಿ ನಿವೇಶನ ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಸೊತ್ತು ಏನಾಗಿದೆ, ಈ ಸೊತ್ತನ್ನು ಇದು ನಮ್ಮ ಗ್ರಾಮದಲ್ಲಿ 40 ವರ್ಷ ಹಿಂದಿಂದು ಕೂಡ ನಮ್ಮ ಗ್ರಾಮಕ್ಕೆ ಬಿಟ್ಟು ಬಂದಿದ್ದೀವಿ. ಈ ಸೈಟನ್ನು ಇವರು ಬಸವರಾಜ್ ಅವರ ಮಗ ವಿನಯ್ ಕುಮಾರ್ ನಮ್ಮ ಅಪ್ಪನ ಹೆಸರಿಗೆ ಆಗಿದೆ ಅಂದ್ಬಿಟ್ಟು ಇವಾಗ ಸಾಮಾನ್ಯವಾಗಿ ಒಂದು 6 ತಿಂಗಳ ಈಚೆಗೆ ಹಕ್ಕುಪತ್ರ ನಮ್ಮ ಹೆಸರು ಅದೇ ಅಂತ ಅಂದ್ಬಿಟ್ಟು ಹಕ್ಕುಪತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸವ್ರೆ. ಎಲ್ಲ ಜನಾಂಗದವರು ಕೂಡ ಇಲ್ಲಿ ನಾವು ಉಪ್ಪಾರಿ ಜನಾಂಗ ಇರ್ಬೋದು, ನಮ್ಮ ಒಕ್ಕಲಿಗರುಗಳಾಗಿರ್ಬೋದು, ನಾಮದಾರಿಗಳಾಗಿರ್ಬೋದು, ಲಿಂಗಾಯತ್ ಆಗಿರ್ಬೋದು, ಆಚಾರ ಆಗಿರ್ಬೋದು.